ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನೀವೆಲ್ಲರೂ ನಿಮ್ಮ ಮಕ್ಕಳಿಗಾಗಿ ಅವರ ವಿದ್ಯಾಭ್ಯಾಸಕ್ಕಾಗಿ ಅನೇಕ ಚಿಂತಿತರಾಗಿ ಯೋಚಿಸ್ತಾ ಇರ್ಬೋದು. ಹೇಗೆ ನನ್ನ ಮಗನು ಜ್ಞಾನವಂತನಾಗಿ ಬೆಳಿಬೇಕು, ಆದರೆ ಅವನಲ್ಲಿ ಜ್ಞಾನ ಕಡಿಮೆ ಆಗಿದೆ, ಏನೆಲ್ಲ ಆಲೋಚನೆ ನೀವು ಮಾಡ್ತಾ ಇರ್ಬೋದು. ಆದರೆ ದೇವರು ಹೇಳ್ತಾರೆ, ಯಾಕೋಬ 1ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ, ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರೊಟ್ಟಿಗೆ ಬೇಡಿಕೊಳ್ಳಲಿ, ಅದು ಅವನಿಗೆ ದೊರೆಯುವುದು. ದೇವರು ಹಂಗಿಸದೆ ಉದಾರವಾಗಿ ಎಲ್ಲರಿಗೂ ಜ್ಞಾನವನ್ನು ಕೊಡುವಾತನು. ಪ್ರಿಯರೇ, ಜ್ಞಾನ ನಾವೆಲ್ಲಿಂದನೂ ಕೂಡ ಸಂಪಾದನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ದೇವರ ಪಾದದಲ್ಲಿ ನೀವು ಮಾಡೋ ಪ್ರಾರ್ಥನೆ ನಿಮಿತ್ತ ಕರ್ತನು ನಿಮ್ಮ ಮಕ್ಕಳ ಮೇಲೆ ಜ್ಞಾನವನ್ನು ಸುರಿಸ್ತಾರೆ. ನೋಡಿ, ದಾವೀದನಿಗೆ ದೇವರೊಂದು ಉತ್ತಮವಾದ ಮಗನನ್ನು ಕೊಟ್ಟರು. ಆತನು ಸುಲೋಮೋನನೆಂಬುದಾಗಿ. ಆ ಸುಲೋಮೋನನಿಗೆ ದೇವರು ಜ್ಞಾನವಂತ ಮಗ ಕೊಡ್ತೇನೆ ಅಂತ. ಆ ಜ್ಞಾನ ಅಪರಿಮಿತವಾಗಿತ್ತು. ಆತನ ಜ್ಞಾನ ಪ್ರಪಂಚಕ್ಕೆ ಎಲ್ಲೆಲ್ಲೂ ಕೂಡ ಸಾರುವಂಥ ಜ್ಞಾನ ಸುಲೋಮೋನನಿಗೆ ದೇವರು ಕೊಟ್ಟಿದ್ರು. ಕರ್ತನು ಜ್ಞಾನೋಕ್ತಿಯಲ್ಲಿ 2ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೇಳ್ತಾರೆ, ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದ ತಿಳುವಳಿಕೆ ವಿವೇಕ ಹೊರಟು ಬರುತ್ತೆ. ಹೌದು ನನ್ನ ಪ್ರಿಯರೇ, ಇವತ್ತು ನಿಮ್ಮ ಮಕ್ಕಳು ಜ್ಞಾನವಂತರಾಗಿರುವುದಕ್ಕೆ ತಂದೆ ತಾಯಿಯ ಪ್ರಯಾಸ ಮತ್ತು ನಿಮ್ಮ ಪ್ರಾರ್ಥನೆ ಹಾಗೂ ಮಕ್ಕಳಾಗಿರುವ ಯವನಸ್ಥ ಮಕ್ಕಳು ಯಾವ ಸಬ್ಜೆಕ್ಟಲ್ಲಿ ನಾನು ಈಗ ಮುಂದಿನ ವಿದ್ಯಾಭ್ಯಾಸ ಮಾಡಲಿ, ಏನೆಲ್ಲ ನನಗೆ ಆಲೋಚನೆ ಇಲ್ವಲ್ಲ ಅಂತ ಅವ್ರ ಹತ್ರ ಇವ್ರ ಹತ್ರ ಕೇಳ್ತಾ ಇರ್ಬೋದು. ನೀವು ಪ್ರಾರ್ಥನೆ ಮಾಡಿ, ಕರ್ತನ ಬಳಿಯಲ್ಲಿ ಮೊರೆ ಇಡ್ರಿ. ಸ್ವಾಮಿ, ನಾನು ಮುಂದಿನ ಸಬ್ಜೆಕ್ಟ್ ಏನು ತಗೊಳ್ಳಿ, ಯಾವುದರಲ್ಲಿ ನಾನು ವಿದ್ಯಾಭ್ಯಾಸ ಮಾಡಲಿ, ಹೇಗೆ ನಾನು ಮುಂದುವರಿಲಿ, ನನ್ನ ಜೀವಿತ ಭವಿಷ್ಯ ಏನಿರ್ಬೋದು, ಕರ್ತನೆ ನೀನು ಅದನ್ನು ರೂಪಿಸಪ್ಪ ಅಂತ ದೇವರ ಕೈಯಲ್ಲಿ ಸಮರ್ಪಣೆ ಮಾಡ್ರಿ. ನಿಮ್ಮ ಹೈಯರ್ ಎಜುಕೇಷನ್ಗಾಗಿಯೂ ಕೂಡ ಒಂದು ಉತ್ತಮವಾದ ಉನ್ನತ ಹುದ್ದೆಯಲ್ಲಿ ಹೋಗೋಕ್ಕೂ ಪ್ರತಿಯೊಂದು ಕಾರ್ಯಕ್ಕೂ ಜ್ಞಾನ ಬೇಕು ಪ್ರಿಯರೇ. ಆ ಜ್ಞಾನ ಇಲ್ಲದೆ ನಾವೇನು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಜ್ಞಾನವನ್ನು ದೇವರೇ ಕೊಡುವಾತನು. ಆತನಿಂದಲೇ ತಿಳುವಳಿಕೆ, ಆತನಿಂದಲೇ ಉಪದೇಶವು, ಆತನಿಂದಲೇ ಕಡಿಮೆ ಆಗಿರೋ ಜ್ಞಾನ ಹೆಚ್ಚಾಗಿ ವೃದ್ಧಿಯಾಗುವಂಥದ್ದು. ಉದಾರವಾಗಿ ಕೊಡುವಾತನು ನಮ್ಮ ದೇವರು. ಉದಾರ ಮನಸ್ಸಿನಿಂದ ಎಲ್ಲವನ್ನು ಹೇರಳವಾಗಿ ನಮಗೆ ಜ್ಞಾನವನ್ನು ಸುರಿಸುವಾತನು. ಹಂಗಿಸದೆ ದೇವರು ಹಂಗಿಸದೆ ಕೊಡುವಾತನು. ಆದ್ರಿಂದ ನನ್ನ ಆತ್ಮೀಯ ಸ್ನೇಹಿತರೆ, ಅವ್ರ ಹತ್ರ ಇವ್ರ ಹತ್ರ ಹೋಗಿ ಆಲೋಚನೆ ಕೇಳೋದು ಬಿಟ್ಟು ದೇವರ ಹತ್ರ ಆಲೋಚನೆ ಕೇಳಿ. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗಾಗಿ ದೇವರ ಹತ್ರ ಆಲೋಚನೆ ಕೇಳಿ, ದೇವರ ಬಳಿಯಲ್ಲಿ ಬೇಡ್ಕೊಳ್ಳಿ. ಕರ್ತನು ಉತ್ತಮ ಜ್ಞಾನದಿಂದ ತುಂಬಿಸಿ ನಿಮ್ಮನ್ನು ಅಪರಿಮಿತವಾದ ರೀತಿಯಲ್ಲಿ ಆಶೀರ್ವದಿಸ್ತಾರೆ. ನಿಮ್ಮ ಮುಂದಿನ ವಿದ್ಯಾಭ್ಯಾಸದಲ್ಲೂ ನೀವು ಉತ್ತಮರಾಗಿಯೂ ಒಂದು ಡಿಗ್ರಿ ಮೇಲೆ ಡಿಗ್ರಿಯನ್ನು ತೆಗೆದುಕೊಳ್ಳುವಂತೆ ಕರ್ತನು ಸಹಾಯ ಮಾಡ್ತಾರೆ. ಆತನ ಆ ಜ್ಞಾನಕ್ಕಾಗಿ ನಾವು ಮೊರೆ ಇಡೋಣ. ಜ್ಞಾನ ಕಡಿಮೆ ಆಗಿದೆಯಾ, ನನ್ನೊಟ್ಟಿಗೆ ಸೇರಿ ಇವತ್ತು ಪ್ರಾರ್ಥಿಸಿ. ದೇವರ ಆತ್ಮನು ಇವತ್ತು ಜ್ಞಾನದ ಆತ್ಮವನ್ನು ನಿಮ್ಮ ಮೇಲೆ ಸುರಿಸ್ತಾ ಇದ್ದಾರೆ. ಯಾರು ಕೂಡ ಅದನ್ನು ಆಲೋಚನೆ ಮಾಡೋಕ್ಕಾಗದಂತೆ ಹೇಗೆ ಒಂದು ಸುಲೋಮೋನನಲ್ಲಿ ಕೊಟ್ಟ ಜ್ಞಾನ, ಅಪರಿಮಿತವಾದ ಒಂದು ಜ್ಞಾನ ಕರ್ತನು ಕೊಟ್ಟು ಆಶೀರ್ವದಿಸಿದ್ರು, ಆ ರೀತಿಯಾಗಿ ನಿಮ್ಮ ಮೇಲೆ ಕರ್ತನು ಜ್ಞಾನದ ಆತ್ಮವನ್ನು ಸುರಿಸ್ತಾ ಇದ್ದಾರೆ. ಆ ಜ್ಞಾನದ ಆತ್ಮವನ್ನು ಹೊಂದಿಕೊಳ್ಳಿ. ಪ್ರಾರ್ಥನೆಯೊಂದಿಗೆ ಪ್ರಾರ್ಥಿಸೋಣ. ಪ್ರಿಯರೇ, ಪರಿಶುದ್ಧನಾದ ದೇವರೇ, ಪವಿತ್ರಾತ್ಮನೇ, ಸ್ವಾಮಿ, ನನ್ನೊಂದಿಗೆ ಸೇರಿ ಯಾರ್ಯಾರು ಕರ್ತನೆ ಪ್ರಾರ್ಥನೆಯಲ್ಲಿ ಮೊರೆ ಇಡ್ತಾ ಇದ್ದಾರೋ ಆ ಪ್ರಿಯ ಮಕ್ಕಳು ಜ್ಞಾನ ಇಲ್ಲದವರಾಗಿದ್ದಾರೆ ಸ್ವಾಮಿ. ಅಪ್ಪ, ಜ್ಞಾನದಲ್ಲಿ ಬಿತ್ತು ಹೋಗಿದ್ದಾರೆ ಸ್ವಾಮಿ. ಅಪ್ಪ, ಅವರಿಗೆ ಜ್ಞಾನವು ಕಡಿಮೆ ಆಗಿದೆ ತಂದೆ. ಕರ್ತನೆ, ನೀವು ವಾಗ್ದಾನ ಮಾಡಿದಂತೆ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರೊಟ್ಟಿಗೆ ಬೇಡಿಕೊಳ್ಳಲಿ, ಅದು ಅವನಿಗೆ ದೊರೆಯುವುದು. ಹೌದು ನನ್ನ ತಂದೆಯೇ, ಪರಿಶುದ್ಧಾತ್ಮ ದೇವರೇ, ಅವರ ಮೇಲೆ ನಿನ್ನ ಜ್ಞಾನದ ಆತ್ಮ ಸುರಿಸು ಅಪ್ಪ. ಅಪ್ಪ, ಅವರು ಮುಂದಿನ ವಿದ್ಯಾಭ್ಯಾಸ ಏನು ಮಾಡಲಿ ಎಂಬುದಾಗಿ ಚಿಂತಿತರಾಗಿದ್ದಾರೆ. ಅವರ ತಂದೆ ತಾಯಿಗಳು ಪ್ರಭು, ನನ್ನ ಮಕ್ಕಳು ಯಾವ ರೀತಿಯಾಗಿ ಓದಬೇಕು ಎಂಬುದಾಗಿ ಅವರ ಬಗ್ಗೆ ಅವರ ಆಲೋಚನೆಯಲ್ಲಿ ಚಿಂತಾಕ್ರಾಂತರಾಗಿದ್ದಾರೆ. ಪ್ರಭು, ಅವರಿಗೆ ಆಲೋಚನೆ ಕೊಡು. ಅವರು ಪ್ರಾರ್ಥನೆಯಲ್ಲಿ ಮೊರೆ ಇಡ್ತಾ ಇದ್ದಾರೋ ಒಬ್ಬೊಬ್ಬರ ಮೇಲೂ ನೀನು ಆಶೀರ್ವಾದ ಇಳಿಯಲಿ ತಂದೆ. ಆ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕೂ ಬೇಕಾದ ಆರ್ಥಿಕ ಸಹಾಯ ಹೇರಳವಾಗಿ ಬರಲಿ ಪ್ರಭು. ಕರ್ತನೆ, ಅದನ್ನು ಅನುಗ್ರಹಿಸು ಪ್ರಭುವೆ. ಕರ್ತನೆ, ಉತ್ತಮವಾಗಿ ಸ್ವಾಮಿ ಅವರು ವಿದ್ಯಾಭ್ಯಾಸ ಮಾಡಲು ಅವರಿಗೆ ಬೇಕಾದ ಪ್ರತಿ ಒಂದೊಂದು ಸಹಾಯ ಹೇರಳವಾಗಿ ನಿನ್ನಿಂದಲೇ ಒದಗಲಿ. ಕರ್ತನೆ, ಆಶೀರ್ವದಿಸು. ಬೇಡಿಕೊಳ್ಳೋ ಪ್ರತಿಯೊಬ್ಬನು ಹೊಂದುತ್ತಾನೆ ಎಂದಿದ್ದೀರಪ್ಪ. ನನ್ನೊಂದಿಗೆ ಸೇರಿ ಪ್ರಾರ್ಥನೆಯಲ್ಲಿ ಬೇಡ್ತಾ ಇರೋ ಎಲ್ಲ ಮಕ್ಕಳನ್ನು ನೀನು ಆಶೀರ್ವದಿಸು. ಅವರ ತಂದೆ ತಾಯಿಗಳನ್ನು ಆಶೀರ್ವದಿಸು ದೇವರೇ. ಮಕ್ಕಳ ಮೇಲೆ, ಯವನಸ್ಥರ ಮೇಲೆ ನಿನ್ನ ಜ್ಞಾನದ ಆತ್ಮ ಸುರಿಸು ಸ್ವಾಮಿ. ಯಾವ ಪಾಪದ ಕಾರ್ಯಗಳವರಲ್ಲಿ ಇರ್ಕೂಡ್ದು ಸ್ವಾಮಿ. ಉತ್ತಮವಾಗಿಯೂ ಸ್ವಾಮಿ ಕರ್ತನೆ, ಮಹಿಮೆಯಾದ ರೀತಿಯಲ್ಲಿ ನಿನ್ನ ಆತ್ಮನು ಕಾರ್ಯ ಮಾಡಲಿ ಪ್ರಭು. ಪವಿತ್ರಾತ್ಮನೆ, ಅವರನ್ನು ಆಳ್ವಿಕೆ ಮಾಡು, ಆಶೀರ್ವದಿಸು.
ಅವ್ರು ಬೇಡಿಕೊಂಡಿದ್ದ ಎಲ್ಲವನ್ನು ಅನುಗ್ರಹಿಸು ಸ್ವಾಮಿ. ತಂದೆಯೇ, ನೀನು ಹಾಗೆ ಮಾಡಿದ್ದಕ್ಕ ಸ್ತೋತ್ರ. ನೀನು ಆಲೋಚನಾ ಕರ್ತನು, ಅವರಿಗೆ ಆಲೋಚನೆ ಕೊಟ್ಟು ನಡೆಸ್ತಾ ಇದ್ದೀರಾ, ಅದಕ್ಕಾಗಿ ವಂದನೆ ಕರ್ತನೆ. ನಿನಗೆ ಈ ಮಹಿಮೆ ಯೇಸುವಿನ ದಿವ್ಯ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್.